ನಮಸ್ಕಾರ ಟಿವಿನಿಂದ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಭಾರತೀಯ ಜನತಾ ಪಾರ್ಟಿ ಈ ಬಾರಿ ಹಲವಾರು ಪ್ರಯೋಗಗಳನ್ನು ಮಾಡ್ತಾ ಇದೆ. ಆ ಪ್ರಯೋಗಗಳಲ್ಲಿ ಬಹಳಷ್ಟು ಗಮನ ಸೆಳೆದಂಥ ಪ್ರಯೋಗ ಅಂತಂದರೆ ವೈದ್ಯರನ್ನು, ಅದರಲ್ಲೂ ಹೆಸರುವಾಸಿಯಾಗಿರುವಂಥ ವೈದ್ಯರನ್ನು, ಹೃದ್ರೋಗ ತಜ್ಞರನ್ನು ಈ ಬಾರಿ ಕಣಕ್ಕಿಳಿಸಿರುವಂಥದ್ದು. ನೋಡಿ, ಬೆಂಗಳೂರು ರೂರಲಲ್ಲಿ, ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ BJPಯ ಉಮೇದುವಾರರಾಗಿ ಕಣಕ್ಕಿಳಿದಿದ್ದಾರೆ. ಬನ್ನಿ, ಸ್ಥಿತಿಗತಿಗಳು ಯಾವ ರೀತಿ ಇದೆ, ಒಬ್ಬ ವೈದ್ಯರಾಗಿರೋದಕ್ಕೂ ಒಬ್ಬ ರಾಜಕಾರಣಿ ಆಗಿರೋದಕ್ಕೂ ವ್ಯತ್ಯಾಸ ಏನು, ಅವರ ಕನಸು ಕನವರಿಕೆಗಳೇನು, ಏನು ಮಾಡಬೇಕು ಅಂತಿದ್ದಾರೆ, ಡಾಕ್ಟರ್ ತಲೆಯಲ್ಲಿ ನಿಜಕ್ಕೂ ಏನಿದೆ ಹಾಗಾದರೆ ಪ್ಲ್ಯಾನ್ಸು, ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ಖುದ್ದು ಡಾಕ್ಟರ್ ಮಂಜುನಾಥ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಜಿ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಸೊ ನಾವು ಇಲ್ಲಿ ತನಕ ಡಾಕ್ಟರ್ನ ವೈಟ್ ಏಪ್ರನ್ನಲ್ಲಿ ನೋಡ್ತಾ ಇದ್ವಿ. ಸೊ ಬಹುಶಃ ಇನ್ನು ಮುಂದೆ ವೈಟ್ ಖಾದಿನಲ್ಲಿ ನೋಡಬೇಕೇನೋ ಅಂತ ಹೇಳಿಂದ ಹೇಗೆ ಅನ್ನಿಸ್ತಾ ಇದೆ? ಇವಾಗ ಏನಾಗಿದೆ, ಈಗ ನಾನು ಸುದೀರ್ಘವಾಗಿ ಹೃದ್ರೋಗ ತಜ್ಞನಾಗಿ 35 ವರ್ಷ ಮತ್ತು ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕನಾಗಿ 18 ವರ್ಷ ನಾನು ಕೆಲಸ ಮಾಡಿದ್ದೇನೆ. ಅಂದರೆ ರಾಜಕೀಯಕ್ಕೂ ಮತ್ತು ನನ್ನ ವೃತ್ತಿಗೂ, ಅಂದರೆ ರಾಜಕೀಯ ಇದು ಬೇರೆ ಫೀಲ್ಡ್ ಆಗ್ತಾಯಿದೆ, ಆದರೆ ಅಲ್ಲಿಯೂ ಕೂಡ ಜನಸೇವೆನೇ, ಇಲ್ಲಿಯೂ ಕೂಡ ಜನಸೇವೆನೇ. ಸೊ ಜನಸೇವೆ ಈಸ್ ಎ ಕಾಮನ್ ಫ್ಯಾಕ್ಟರ್. ಸೊ ಹೀಗಾಗಿ ನನ್ನ ಅರ್ಥದಲ್ಲಿ ಬಟ್ಟೆ ಹಾಕೋದ್ರಿಂದ ಒಬ್ಬ ಮನುಷ್ಯ ಬದಲಾವಣೆ ಆಗ್ತಾನೆ ಅಂತ ನಾನು ಅಂದ್ಕೊಳ್ಳಲ್ಲ. ಸೊ ಅವನ ಮನಸ್ಥಿತಿ, ಅವನ ಪರಿಕಲ್ಪನೆ, ಒಳ್ಳೆಯ ಸೇವಾ ಮನೋಭಾವ ಇದ್ದರೆ, ಸೇವೆಯ ಮನೋಭಾವ ಇದ್ದರೆ ಈ ಬಟ್ಟೆಗಳಿಂದ ಒಬ್ಬ ವ್ಯಕ್ತಿಯ ಗುಣಗಳನ್ನು ಅಳಿಲಿಕ್ಕೆ ಸಾಧ್ಯ ಇಲ್ಲ. ಕೆಲವರು ಬಟ್ಟೆ ತುಂಬ ಸೊಫೆಸ್ಟಿಕೇಟೆಡ್ ಬಟ್ಟೆನೇ ಹಾಕ್ಬೋದು, ಬಟ್ ಅವರು ಉತ್ತಮವಾದಂಥ ಮನಸ್ಥಿತಿ ಇದ್ದು ಸೇವಾ ಮನೋಭಾವ ಇರೋದು ನೋಡಿದ್ದೀನಿ ನಾನು. ಇವಾಗ ನೋಡ್ಬೋದು, ವಿದೇಶಗಳಲ್ಲೇ ಎಷ್ಟು ಬೇರೆ ಬೇರೆ ಥರ ಬಟ್ಟೆ ಹಾಕ್ತಾರೆ ಅವರು. ತುಂಬ ಏನು ವೈಟ್ ಕಾಲರ್ ಆಗ್ಬೋದು, ಸೂಟ್ ಹಾಕ್ತಾರೆ ಅಥವಾ ಇದಾಗ್ತಾರೆ. ಅದು ನೋಡಿದರೆ ಅವರು ಇಲ್ಲಿ ಓಲ್ಡ್ ಏಜ್ ಹೋಮ್ಸಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಓಲ್ಡ್ ಏಜ್ ಹೋಮ್ಸಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ಲೆಪ್ರಸಿ, ಕುಷ್ಠರೋಗ ಇದು ಆಸ್ಪತ್ರೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಮನೋಭಾವ, ಮನಸ್ಥಿತಿ ಮತ್ತು ಅವರ ಪರಿಕಲ್ಪನೆಯನ್ನು ಬಟ್ಟೆಗಳಿಂದಲೇ ಅಳಿಲಿಕ್ಕಾಗುತ್ತೆ. ಕಾರ್ಯಗಳು, ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳು ಬದಲಾಗಬಹುದು, ಆದರೆ ಏನಂದ್ರೆ ಮನಸ್ಸು ಬದಲಾಯಿಸಲ್ಲ ಅಂತಂತೀರಿ ನೀವು? ಹೌದು, ಮನಸ್ಸು. ಓಕೆ, ಫ್ಯಾಂಟಾಸ್ಟಿಕ್. ಒಂದು ಪ್ರಶ್ನೆ ಇದೆ, ಈ ಡಾಕ್ಟರ್ಗೆ ಯಾಕೆ ಬೇಕಿತ್ತಪ್ಪ ರಾಜಕಾರಣ ಅನ್ನುವಂಥ ಪ್ರಶ್ನೆನ ಪದೇ ಪದೇ ಕಾಂಗ್ರೆಸ್ ನಾಯಕರುಗಳು, ಶಾಸಕರುಗಳು ಹಾಕ್ತಾ ಇರ್ತಾರೆ. ಈಗ ನಾನು ಅದೇ ಪ್ರಶ್ನೆ ಕೇಳ್ತಾ ಇದ್ದೀನಿ, ಯಾಕೆ ಬೇಕಿತ್ತು ಡಾಕ್ಟರ್ ರಾಜಕಾರಣ? ಅಂದರೆ ನಾನೇನಾಗಿದೆ, ನಾನು ನನ್ನ ಅವಧಿಯನ್ನು ವಿಸ್ತರಿಸಿದ ಅವಧಿಯನ್ನು ಕೂಡ ಮುಗಿಸಿ ಬಂದಿದ್ದೇನೆ. ನಾನು ಮಧ್ಯ ಬಿಟ್ಟು ಬಂದಿಲ್ಲ, ನನ್ನ ವೃತ್ತಿಯ ಸರ್ವೀಸ್ ಮಧ್ಯದಲ್ಲಿ ನಾನು ಬಿಟ್ಟು ಬಂದಿಲ್ಲ. ಇನ್ನೊಂದು ಅಂದರೆ, ಈಗಾಗಲೇ ರಾಜಕೀಯದಲ್ಲಿ ಹಲವಾರು ವೈದ್ಯರುಗಳಿದ್ದಾರೆ, ಅವರು ಶಾಸಕರಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ. ಬಟ್ ಈಗ ನನ್ನ ಬಗ್ಗೆ ಈ ರೀತಿ ಈ ಪ್ರತಿಕ್ರಿಯೆಗಳು ಯಾಕೆ ಬರ್ತಾಯಿದೆ ಅಂದರೆ, ನಾನು ನನ್ನ ಕ್ಷೇತ್ರದಲ್ಲಿ ಬಹಳ ಎತ್ತರದ ಸಾಧನೆಯನ್ನು ಮಾಡಿದ್ದೇನೆ. ಸೊ ಎಲ್ಲೋ ಒಂದು ಸರಿ ಜನರಿಗೆ ನನ್ನ ಮೇಲೆ ಅತಿಯಾಗಿ ಪ್ರೀತಿಯಾಗಿ, ಅಯ್ಯೋ ಡಾಕ್ಟರ್ ಮಂಜುನಾಥ್ ಅವರು ಇಷ್ಟು ಸಾಧನೆ ಮಾಡಿದ್ದಾರೆ, ಅವರ ರೆಪ್ಯುಟೇಷನ್ ತುಂಬ ಜಾಸ್ತಿ ಇದೆ, ಏನಾದರೂ ಅವರಿಗೆ ತೊಂದರೆ ಆಗ್ಬೋದಾ ಅಥವಾ ಅವರ ಹೆಸರಿಗೆ ಏನಾದರೂ ಕಳಂಕ ಬರ್ಬೋದಾ ಅನ್ನೋ ನನ್ನ ಮೇಲೆ ಇರತಕ್ಕಂಥ ಹೆಚ್ಚು ಪ್ರೀತಿ ಮಾಡುವಂಥವರು ಅಥವಾ ನನ್ನ ಬಗ್ಗೆ ಅತಿಯಾದ ಅಭಿಮಾನ ಇರುವವರು ಹೇಳಿರುವಂಥ ಸಾಧ್ಯತೆ ಇದೆ. ಆದರೆ ಇನ್ನೊಂದು ಭಾಗ, ಬಹುಶಃ ನಾನು ಬೆಂಗಳೂರು ಗ್ರಾಮಾಂತರದಲ್ಲಿ ಸ್ಪರ್ಧೆ ಮಾಡ್ದೇನೆ ಬೇರೆ ಕ್ಷೇತ್ರದಲ್ಲಿ ಏನಾದರೂ ಸ್ಪರ್ಧೆ ಮಾಡಿದರೆ ಬಹುಶಃ ಇಂಥ ಪ್ರತಿಕ್ರಿಯೆಗಳು ಬರ್ತಿರಲ್ಲ ಅಂತ ಅನಿಸುತ್ತೆ ನನಗೇನು. ಸೊ ಈಗೇನಾಗಿದೆ, ಈ ಬೆಂಗಳೂರು ಗ್ರಾಮಾಂತರ ಏನು ಆಯಿತು, ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಹೇಳ್ತಾ ಇದ್ದಾರೆ, ಅಥವಾ ಇದು ಪ್ರತಿಷ್ಠಿತ ಕ್ಷೇತ್ರ ಅಂತ ಹೇಳ್ತಾ ಇದ್ದಾರೆ. ಈ ಹೈ ವೋಲ್ಟೇಜ್ಗೆ ನಾನು ಕಾರಣ ಅಲ್ಲ. ಸೊ ಹಾಗಾಗಿ ಏನು ಹೇಳಿ ಕೊಟ್ಟಿರ್ತಾವೆ ಹಾಗಾದ್ರೆ, ಇನ್ನು ಬೇರೆ ಕ್ಷೇತ್ರದಲ್ಲಿ ನಿಂತಿದ್ರೆ ಈ ಥರದ ಮಾತುಗಳು ಕೇಳಿಬರ್ತಿರ್ಲಿಲ್ಲ ಅಂತ ನನ್ನ ಅನಿಸಿಕೆ. ಆವಾಗ ಹೇಳೋರು, ಅಯ್ಯೋ ಒಳ್ಳೇದಾಯಿತು, ನಿಮ್ಮಂಥವ್ರು ಬರಬೇಕು ರಾಜಕೀಯಕ್ಕೆ, ಯಾಕೆಂದರೆ ಇಲ್ಲ ಇದು ರಾಜಕೀಯ ಕ್ಷೇತ್ರ ಸರಿ ಇಲ್ಲ ಅಂದರೆ ನಿಮ್ಮಂಥವ್ರು ಬಂದರೆ ಅದು ಸರಿ ಆಗ್ಬೋದು, ರಾಜಕೀಯ ಕ್ಷೇತ್ರದ ಗುಣಮಟ್ಟ ಜಾಸ್ತಿ ಆಗ್ಬೋದು. ಸೊ ಆ ರೀತಿ ಪ್ರತಿಕ್ರಿಯೆ ಬರ್ಬೋದಿತ್ತು ಅಂತ ನನ್ನ ಅನಿಸಿಕೆ. ಡಾಕ್ಟ್ರೆ, ಈಗ ಒಂದು ಸಂಗತಿ ಏನು ಅಂತಂದರೆ, ಒಂದು ಸರ್ಕಾರಿ ಸಂಸ್ಥೆಯ ಒಂದು ಭಾಗವಾಗಿ ನೀವು ಅದನ್ನು ಎತ್ತರಕ್ಕೆ ತಗೊಂಡು ಹೋದಂಥ ರೀತಿ ಇತ್ತಲ್ಲ, ಅದು ಬಹಳ ಅದ್ಭುತ. ಅಂದರೆ ಒಬ್ಬ ಅಧಿಕಾರಿಯಾಗಿ ನೀವು ಮಾಡಿದ್ದೀರ ಡಾಕ್ಟ್ರೆ, ಅದು ಭಾಳ ದೊಡ್ಡ ಕೆಲಸ. ಆದರೆ ಸರ್ಕಾರದ ಒಂದು ಅಂಗವಾಗಿ, ಜನಪ್ರತಿನಿಧಿಯಾಗಿ ನೀವು ಈ ಸೇವೆ ಮಾಡುವಂಥದ್ದು ಇದೆಯಲ್ಲ, ಅದು ಅಷ್ಟು ಸುಲಭ ಅನಿಸುತ್ತಾ?
ಅಂದರೆ ಏನಾಗುತ್ತೆ, ಇವನ್ ನಾನು ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ಈ ರೀತಿ ಸುಧಾರಣೆ, ಈ ರೀತಿ ಬದಲಾವಣೆ ತಂದಿದ್ದು, ಅದು ಕೂಡ ಏನು ಹೂವಿನ ಹಾಸಿಗೆ ಆಗಿರಲಿಲ್ಲ, ಅದು ಕೂಡ ಮುಳ್ಳಿನ ಹಾಸಿಗೆ ಇತ್ತು. ಆದರೆ ಒಂದು ಸರ್ಕಾರಿ ಕ್ಷೇತ್ರ ವ್ಯವಸ್ಥೆಯಲ್ಲಿ ಸರ್ಕಾರಿ ಸ್ವಾಯತ್ತ ಸಂಸ್ಥೆಯನ್ನು ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂಥದ್ದು, ಮತ್ತು ಇಲ್ಲೇ ಕೂಡ ಒಂದು ವಿಭಿನ್ನವಾಗಿ, ಅಂದರೆ ಏನಾಯಿತು, ಕೇವಲ ಆಸ್ಪತ್ರೆಗಳನ್ನು ನಡೆಸಬೇಕಾದ್ರೆ ಕೇವಲ ಕಟ್ಟಡಗಳಿಂದ ಅಥವಾ ನಾವು ಉಪಕರಣಗಳಿಂದ ನಡೆಸೋಕ್ಕಾಗೋದಿಲ್ಲ. ಸೊ ಅಲ್ಲಿ ಒಂದು ಸೇವಾ ಮನೋಭಾವ, ಒಂದು ಅಂದರೆ ನಾನು ಇದು ನಂದು ಓನರ್ಶಿಪ್ ಬರತಕ್ಕಂಥ ವ್ಯವಸ್ಥೆ ಮಾಡೋದು ಇದೆಯಲ್ಲ, ಅದು ಬಹಳ, ಯಾಕೆಂದರೆ ನೀವು ಯಾರನ್ನು ಬೇಕಾದರೂ ಮ್ಯಾನೇಜ್ ಮಾಡ್ಬೋದು, ಈ ಮನುಷ್ಯರನ್ನು ಮ್ಯಾನೇಜ್ ಮಾಡೋದಿದೆಯಲ್ಲ ಬಹಳ ಕಷ್ಟ. ಸೊ ಅನಂತರ ಹಲವಾರು ರೂಲ್ಸು, ರೆಗ್ಯುಲೇಷನ್ಸು, ಅಬ್ಸ್ಟಕಲ್ಸು ಎಲ್ಲ ಇರುತ್ತೆ, ಅಡಚಣೆಗಳಿರುತ್ತೆ, ಕೆಲವರದು ಬೇರೆ ಬೇರೆ ಥರ. ಬಹುಶಃ ನಾನು ಈ ದೀರ್ಘಾವಧಿ ಈ ಸರ್ವೀಸಲ್ಲಿ ನಾನು ಸುಮಾರು 6 ಜನ ಚೀಫ್ ಮಿನಿಸ್ಟರ್ನ ಒಪ್ಪಿದ್ದಾರೆ, ನನ್ನನ್ನು ಬಂದಂಥ ಎಲ್ಲ ಸರ್ಕಾರಗಳು ನನ್ನನ್ನು ಒಪ್ಪಿದ್ದಾರೆ. ಸೊ ಏಕೆಂದರೆ ಎಷ್ಟೋ ಕಡೆ ಏನಾಗುತ್ತೆ, ಸರ್ಕಾರ ಬದಲಾವಣೆ ಆದ ಕೂಡಲೇ ಈ ಥರ ಬದಲಾವಣೆ ಆಗುತ್ತೆ. ಸೊ ಅದರಿಂದ ಈ ರಾಜಕೀಯನೂ ಅಷ್ಟೇ. ಸೊ ನಿಮ್ಮ ಗುರಿ ಸರಿ ಇದ್ದರೆ, ನಿಮ್ಮ ಏನು ದೃಷ್ಟಿಕೋನ ಸರಿ ಇದ್ದರೆ ಇಲ್ಲೂ ಕೂಡ ಮಾಡ್ಬೋದು.